ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿರಿ. ಕರ್ನಾಟಕ ರಾಜ್ಯ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿಗೆ ಭಾಜನರಾದ ಸ್ಥಳೀಯ ಹಿರಿಯ ಪತ್ರಕರ್ತ ಮಂಜುನಾಥ ಎಂ ಮಹಲಿಂಗಪುರ ಅವರನ್ನು ಮಂಗಳವಾರ ದಿನ ಕುಷ್ಟಗಿ ಮೀಡಿಯಾ ಕ್ಲಬ್ ವತಿಯಿಂದ ಸನ್ಮಾನಿಸಲಾಯಿತು. ಪಟ್ಟಣದ ಸರ್ಕ್ಯೂಟ್ ಹೌಸ್ನಲ್ಲಿ ಮದ್ದಾನಿ ಹಿರೇಮಠದ ಪೀಠಾಧಿಪತಿ ಕರಿಬಸವ ಶಿವಾಚಾರ್ಯ ಸ್ವಾಮೀಜಿ ಅವರ ಸಾನ್ನಿಧ್ಯದಲ್ಲಿ ಮೀಡಿಯಾ ಕ್ಲಬ್ನ ಸರ್ವ ಸದಸ್ಯರು ಮಹಲಿಂಗಪುರ ಅವರಿಗೆ ಫಲ ಪುಷ್ಪ ನೀಡಿ ಗೌರವಿಸಿ ಅಭಿನಂದನೆಗಳನ್ನು ಸಲ್ಲಿಸಿದರು. ಈ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಮಾತನಾಡಿ, ಮಂಜುನಾಥ ಮಹಲಿಂಗಪುರ ಅವರು ಮಿತಭಾಷಿಕ ಜೊತೆಗೆ ಸರಳ ವ್ಯಕ್ತಿಯಾಗಿದ್ದಾರೆ. ಆದರೆ ಅವರ ಲೇಖನ ಹರಿತವಾಗಿದೆ. ಅವರ ವಸ್ತುನಿಷ್ಠೆ ವರದಿಗಳ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಕಾರ್ಯ ಮಾಡುತ್ತಿರುವುದನ್ನು ಬಹಳ ವರ್ಷಗಳಿಂದ ಕಂಡಿದ್ದೇನೆ. ಅವರ ಲೇಖನವನ್ನು ಪರಿಗಣಿಸಿ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಒಲಿದು ಬಂದಿರುವುದು ತುಂಬ ಸಂತಸ ತಂದಿದೆ. ಮಾಧ್ಯಮದವರು ಸಮಾಜದಲ್ಲಿ ಎಲೆಮರೆಕಾಯಿಯಂತಿರುವ ಸಾಧಕರನ್ನು ಗುರುತಿಸಿ ಪ್ರಚುರಪಡಿಸುವ ಕೆಲಸ ಮಾಡುತ್ತಾರೆ. ಇಂತಹ ಪತ್ರಕರ್ತರಿಗೆ ಪ್ರಶಸ್ತಿಗಳು ಲಭಿಸಬೇಕು. ಇಲ್ಲಿನ ಮಾಧ್ಯಮ ಮಿತ್ರರು ಒಗ್ಗಟ್ಟಾಗಿ ತಮಗೇನೇ ಪ್ರಶಸ್ತಿ ಬಂದಿದೆ ಎಂಬಷ್ಟು ಖುಷಿಯಿಂದ ತಮ್ಮ ಮಿತ್ರನನ್ನು ಸನ್ಮಾನಿಸುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. ಇವತ್ತು ಪ್ರಶಸ್ತಿ ಪುಸ್ತಕ ತಾವೇನು ಸನ್ಮಾನ ಮಾಡ್ತಾ ಇದ್ದೀರಿ. ಬಹುಶಃ ಮಂಜಣ್ಣ ಇಲ್ಲಿ ಯಾವುದೇ ಪ್ರಶಸ್ತಿಯ ನಿರೀಕ್ಷೆ ಇಲ್ಲದೇನೆ ಕೆಲಸ ಮಾಡಿರ್ತಕ್ಕಂಥ ಒಬ್ಬರು. ತನ್ನ ಬರ ಆಯ್ತು ತಾನಾಯ್ತು ಭಾಳ ಸರಳವಾಗಿ ಸಮಾಜದಲ್ಲಿ ಬದುಕ್ತಕ್ಕಂಥ ಒಬ್ಬ ವ್ಯಕ್ತಿ. ಬರವಣಿಗೆಗೆ ಬರೀತಕ್ಕಂಥ ಪ್ರಶಸ್ತಿ ನಿಜವೂ ನಮ್ಮೆಲ್ಲರೂ ಭಾಳ ಸಂತಸ ತರ್ತಕ್ಕಂಥದ್ದು. ವ್ಯಕ್ತಿ ಸರಳ ಆಗಿರ್ಬೋದು, ಆದರೆ ಬರವಣಿಗೆ ಭಾಳ ಅರ್ಥವಾಗಿರ್ತದೆ ಅನ್ನೋದಕ್ಕೆ ಉದಾಹರಣೆ ಮಂಜುನಾಥ ಅಂತಕ್ಕಂಥದ್ದನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ. ಇವತ್ತು ಮೀಡಿಯಾ ಕ್ಲಬ್ಬನ್ನು ಮಾಡಿಕೊಂಡು ಇವತ್ತು ತಾವೆಲ್ಲರೂ ಕೂಡ ನಮ್ಮ ಹಿರಿಯ ಪುಸ್ತಕ ಇರ್ತಕ್ಕಂಥ ನಾರಾಯಣರವ್ರ ಆದಿಯಾಗಿ ತಾವೆಲ್ಲರೂ ಕೂಡ ಈ ಒಂದು ಸಂತಸವನ್ನು ಏನು ಅನುಭವಿಸ್ತೈತೆ. ನಿಜವರು ಭಾಳ ನನಗೆ ಆಶ್ಚರ್ಯ ಆಯ್ತು. ಯಾಕಂತಂದರೆ ಅವ್ರು ಸಿಕ್ಕರು, ಅವ್ರ ಪ್ರಶಸ್ತಿ ಸಿಕ್ಬಿಟ್ಟು ನಮಗೇನು ಅಂತಕ್ಕಂಥ ಈ ಸಂದರ್ಭದಲ್ಲಿ ಮಂಜಾಣಿಗೆ ಬಂದಿರತಕ್ಕಂಥ ಪ್ರಶಸ್ತಿ ನಮ್ಮೆಲ್ಲರೂ ಕೂಡ ಬಂದ ಆಯ್ಕೆ ಅಂತಕ್ಕಂಥದ್ದನ್ನು ತಾವೇನು ಮನಗಂಡು ನಾವೆಲ್ಲರೂ ಕೂಡ ಒಂದು ಮುಂದಾಳತ್ವ ವಹಿಸಿ ಕಾರ್ಯಕ್ರಮ ಮಾಡಿದಿರಿ. ನಿಜವಾಗ್ಲೂ ಭಾಳ ಸಂತಸವಾಗಿರ್ತಕ್ಕಂಥದ್ದು. ಯಾವುದೇ ಒಬ್ಬ ವ್ಯಕ್ತಿಯ ಸಾಧನೆ ಹಿಂದೆ ಬೆಳಕಿಗೆ ಬರಬೇಕು ಅಂದ್ರೆ ಪತ್ರಕರ್ತ ಇದ್ದಾಗ ಮಾತ್ರ ಸಾಧ್ಯ. ಯಾಕಂದರೆ ನಮ್ಮ ಬೇರೆದವರಿಗೆ ಅದು ಸುದ್ದಿ ಹೋಗ್ಬೇಕಂದ್ರೆ ಮಾಧ್ಯಮದ ಮೂಲಕ ಹೋಗ್ಬೇಕು. ಯಾವುದೇ ಕಾರ್ಯಗಳಿರ್ಬೋದು, ಯಾವುದೇ ಸಾಧನೆ ಇರ್ಬೋದು, ಏನೇ ಹೋಗ್ಬೇಕಂದ್ರೂ ಕೂಡ ಮಾಧ್ಯಮದ ಮೂಲಕನೇ ಹೋಗ್ಬೇಕು ಅಂತ ಮಾಧ್ಯಮದ ಒಬ್ಬ ವ್ಯಕ್ತಿಗೆ ಇಂಥ ಪ್ರಶಸ್ತಿ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಹಿರಿಯರು, ಭಾಳ ಹಿರಿಯರು ಬಂದಿದ್ದಾರೆ, ಕಿರಿಯರು ಕೂಡ ಬಂದಿದ್ದಾರೆ, ಶ್ರೀಗಳು ಕೂಡ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಎಲ್ಲ ನಾವು ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಕೂಡ ಬಂದಿದ್ವಿ. ಕಾರಣ ಏನು ಅಂತ ಹೇಳಿದರೆ, ನಮ್ಮ ಕುಷ್ಟಗಿಯ ಮೀಡಿಯಾ ಕ್ಲಬ್ ಅಂದರೆ ಇಲ್ಲಿರ್ತಕ್ಕಂಥ ಪತ್ರಕರ್ತರು ತಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ತಕ್ಕಂಥವ್ರು, ಯಾವುದೇ ಆಶೆ ಆಮಿಷಗಳಿಗೆ ಬಲಿಯಾಗದೇನೆ ಇರ್ತಕ್ಕಂಥ ವರದಿಗಳನ್ನು ಪ್ರಕಾರವಾಗಿ ಮತ್ತು ವಸ್ತುಸ್ಥಿತಿಯನ್ನು ಬರ್ತಕ್ಕಂಥವ್ರು ತಾವೆಲ್ಲರೂ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಮನಗಂಡಿರ್ತಕ್ಕಂಥ ವಿಚಾರ. ಹಾಗಾಗಿ ನಾವೆಲ್ಲರೂ ಕೂಡ ಏನು ಸುಪ್ರೀಂಕೋರ್ಟ್ ಅವ್ರು ಹೇಳಿದ್ರು ಭಾಳ ಅಭಿಮಾನದಿಂದ ತಾವು ಬಂದಿದ್ದೀರಿ ಅಂತಕ್ಕಂಥ ನಿಜವಲ್ಲ. ನಾವೆಲ್ಲರೂ ಬಂದಿರ್ತಕ್ಕಂಥ ಅಭಿಮಾನದಿಂದ ಮತ್ತು ಬರ್ಲಿಕ್ಕೆ ಏನೋ ಬರ್ದಾರನೇ ಅಂಜಿಕೆಗೆ ಏನು ಬಂದಿಲ್ಲ. ಬರ್ಲಿಕ್ಕೆ ಮತ್ತೆ ಏನು ಬರೆದಿದ್ದಾರಪ್ಪ ಅಂತೇನಲ್ಲ, ಎಲ್ಲರೂ ಬಂದಿರ್ತಕ್ಕಂಥ ಭಾಳ ಅಭಿಮಾನದಿಂದ ನಾವೆಲ್ಲರೂ ಕೂಡ ಬಂದಿದ್ದೀವಿ. ಇವತ್ತು ಈ ಪ್ರಶಸ್ತಿ ಭಾಳ ಅರ್ಹವಾಗಿರ್ತಕ್ಕಂಥ ವ್ಯಕ್ತಿ ಮಂಜಣ್ಣ ಅಂತ ಕೂಡ ನನ್ನ ಭಾವನೆ. ಯಾಕಂದ್ರೆ ನಾನು ಭಾಳ ವರ್ಷಗಳ ಕಾಲದಿಂದ ನೋಡ್ಕೊತ ಬಂದಿದ್ದೀನಿ. ಅಷ್ಟೇ ಸರಳವಾಗಿ ಬದುಕ್ತಕ್ಕಂಥದ್ದು ಮತ್ತು ಅಷ್ಟೇ ಪ್ರಕಾರವಾಗಿ ವರದಿಯನ್ನು ಮಾಡ್ತಕ್ಕಂಥದ್ದು ಯಾವುದೇ ಪತ್ರಿಕೆಯಲ್ಲಿ ಇರ್ಬೋದು. ಅದಕ್ಕೆ ನ್ಯಾಯವನ್ನು ಒದಗಿಸ್ತಕ್ಕಂಥ ಒಬ್ಬ ವ್ಯಕ್ತಿ ಆಗಿರೋದ್ರಿಂದ ಈ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ನಿಜವೂ ನಾವೆಲ್ಲರೂ ಭಾಳ ಸಂತೋಷವನ್ನು ಪಡ್ತೀವಿ. ಮುಂದಿನ ದಿನಮಾನಗಳಲ್ಲಿ ಎಲ್ಲರೂ ಕೂಡ ಬರಲಿ ಅಂತಕ್ಕಂಥದ್ದನ್ನು ಕೂಡ ಆಶಿಸ್ತೇನೆ. ಅದಕ್ಕೆ ಮಂಜಣ್ಣ ಇನ್ನಷ್ಟು ಉತ್ತಮವಾಗಿರ್ತಕ್ಕಂಥ ಪ್ರಶಸ್ತಿ ಲಭಿಸಲಿ, ಒಟ್ಟಾಗಿ ತಾಲೂಕು ಕೀರ್ತಿರ್ತಕ್ಕಂಥ ಕೆಲಸವನ್ನು ತಾವು ಮಾಡಿರಿ ಅಂತಕ್ಕಂಥದ್ದು ಹೇಳಿ ಮತ್ತೊಮ್ಮೆ ಮಂಜಣ್ಣನಿಗೆ ಹೃತ್ಪೂರ್ವಕ ವಂದನೆ ಅಭಿನಂದನೆ ಅರ್ಪಿಸಿ ಮಾತನಾಡುತ್ತಾರೆ. ಮಾಜಿ ಶಾಸಕ ಕೆ ಶರಣಪ್ಪ ವಕೀಲರು ಮಾತನಾಡಿ, ಪತ್ರಕರ್ತರನ್ನು ಸಂವಿಧಾನದ 4ನೇ ಅಂಗವೆಂದು ಕರೆಯಲಾಗುತ್ತದೆ.
ಅವರು ಸಮಾಜದಲ್ಲಿನ ಸರಿತಪ್ಪುಗಳ ವಸ್ತುಸ್ಥಿತಿ ಬಗ್ಗೆ ತಿಳಿದು ರಾಜಕಾರಣಿಗಳ ಕಣ್ತೆರೆಸುವ ಕಾರ್ಯ ಮಾಡಬೇಕು. ಕ್ಷೇತ್ರದ ಅಭಿವೃದ್ಧಿ ಜೊತೆಗೆ ಸಮಾಜ ತಿದ್ದುವುದರಲ್ಲಿ ಪತ್ರಕರ್ತರ ಪಾತ್ರ ಮಹತ್ತರವಾಗಿದೆ. ಕುಷ್ಟಗಿ ತಾಲೂಕಿನಲ್ಲಿ ಮಕ್ಕಳು ಶೈಕ್ಷಣಿಕ ಬೆಳವಣಿಗೆ ಹೊಂದಬೇಕಿದೆ. ಈ ನಿಟ್ಟಿನಲ್ಲಿ ಮಾಧ್ಯಮದವರು ವರದಿಗಳನ್ನು ಬಿತ್ತರಿಸಿ ಸರ್ಕಾರದ ಕಣ್ತೆರೆಸುವ ಕೆಲಸ ಮಾಡಲಿ. ಮಂಜುನಾಥ್ ಮಹಲಿಂಗಪುರಿಗೆ ಪ್ರಶಸ್ತಿ ಬಂದಿರುವುದು ಪತ್ರಕರ್ತರಿಗಷ್ಟೇ ಅಲ್ಲ, ಕುಷ್ಟಗಿ ತಾಲೂಕಿಗೆ ಹೆಮ್ಮೆಯ ವಿಷಯ ಎಂದು ಹೇಳಿದರು. ಈ ಪೇಪರ್ನ ಕಾರ್ಯಕ್ರಮ ಇದು, ಅವ್ರು ಬರೀ ಮಂದಿ ಕಾರ್ಯಕ್ರಮ ಅಡ್ಡಾಡ್ದಾರ. ಈಗ ತಾವು ಕಾರ್ಯಕ್ರಮ ಮಾಡ್ತಾರೆ ಹೇಳಿದ್ರೆ ಅವ್ರು ಯಾರು ಸ್ವಾಗತ, ಯಾರು ಸೊಪ್ಪಿ ಮಟ್ಟ ಮತ್ತು ನಾರಾಯಣ ಹೇಳುದು ನಾವು ಸಂಕ್ಷಿಪ್ತ ಅಂತ ತಿಳ್ಕೊಂಡ್ವಿ. ಭಾಳ ಮಂದಿ ಬಂದಿರಿ ಅಂತ ಅವರ ಗಾಬರಿಯಾಗ್ಯಾರ. ಅಲ್ಲ ಅವರು ಸ್ವಾಗತ ಪ್ರಾಸ್ತಾವಿಕದಾಗ ಮಾತಾಡಿದ್ರು. ಯಾಕೆ ಬಂದಾರ? ಆಫೀಸರ್ ಸೈಟ್ ಬಂದಾರ. ಪೇಪರ್ನಲ್ಲಿ ಏನಾರ ಬರ್ಬೋದು ಏನ್ ಮಾಡಿ. ಅದಕ್ಕೆ ಹೆದರಿ ಭಾಳ ಮಂದಿ ಅಧಿಕಾರಿಗಳು ಸಮೇತ ನಮ್ಮಂತರು ನಿಮ್ಮಂತರು ಎಲ್ಲರೂ ಅದಕ್ಕಂತ ತೆರೆಗಿಟ್ಕೊಳ್ರಿ ನೀವು ಇರಲಿ. ಅದು ಆಮೇಲೆ ನಿಜವಾಗಿ ದೊಡ್ಡ ಸಂಕ್ಷಿಪ್ತ ಮಾತಾಡಿದ್ರು. ನಾವು ಏನು ಮುಂದೆ ಅಧಿಕಾರ ಆಶೆ ನಿಮ್ಲಿಂದ ಸ್ಲ್ಯಾಗ್ನೇ ಬರಲಿ ಅಂತ ಆಸೆ ಇಟ್ಟವ್ರಲ್ಲ. ನಿಮ್ಮ ಕರ್ತವ್ಯ ಒಂದಷ್ಟು ಇಲ್ಲಿ ನೆನಪು ಮಾಡೋದು ನಿಮಗಿಲ್ಲ. ದಯಮಾಡಿ ಇದು ಪತ್ರಿಕಾ ಏನು ಮೀಡಿಯಾ ಅಂತಾರಲ್ಲ, ಇದು 4ನೇ ಅಂಗ. ಇದು ಹೆಂಗೆ ಲೆಜಿಸ್ಲೇಚರು, ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಹೆಂಗೆ ಅಂತೀವಿ ಅದರಂತಾಗ ಇದು ನಿಮ್ಮದು 4ನೇ ಅಂಗ. ನಿಮ್ಗೆ ಕನಿಷ್ಠ ಸಂಬಳ ಸಿಗ್ತಿರ್ಬೋದು, ಆದರೆ ಇರ್ತಕ್ಕಂಥ ಹುದ್ದೆ ಅಧಿಕಾರ ಭಾಳ ಚುರುಕು ಮಾಡೋದು. ನೋಡಿ, ಈಗ ಮಾತಾಡಕ್ಕೆ ಬರಗಲ್ಲ ಮಂಜುನಾಥ್ ಮಹಲಿಂಗಪುರ್ಗ ಅಲ್ಲ, ಅವನ ಲೇಖನಿಲಿಂದನೇ ಬಂದು ಪ್ರಶಸ್ತಿ ಸಿಕ್ಕದ. ಅದಕ್ಕೆ ಇದು ಏನು ಅಂದ್ರೆ ಸಮಾಜ ತಿದ್ದಕ್ಕೆ ಇದು ಒಳ್ಳೆಯ ಅಸ್ತ್ರ. ನಿಮ್ಗೆ ಏನು ಹಿಂದಕ್ಕೆ ನಾಟಕ, TV ಇವೆಲ್ಲದವಲ್ಲ, ಅದಕ್ಕಿಂತ ಹೆಚ್ಚು ಸ್ಟ್ರಾಂಗು ಸಮಾಜ ತಿದ್ದದ್ರಲ್ಲಿ ನಿಮ್ಮದು ಪಾತ್ರ ಭಾಳ ಮುಖ್ಯ. ಅದನ್ನ ನೀವು ಇಲ್ಲಿಯ ಕುಷ್ಟಗಿಯರಿದ್ದೀರಿ, ಬಹುತೇಕ ಬೇರೆದವ್ರು ಯಾರು ಬಂದಾರ ಮತ್ತೆ ಎಲ್ಲೋದಿಲ್ಲ. ಅದಕ್ಕೆ ಕುಷ್ಟಗಿಯವರು ಭಾಳ ಸಂತೋಷ. ಯಾಕೆ ನೀವು ಕುಷ್ಟಗಿಯವರಿಗೆ ಸಿಕ್ಕದ. ನಮ್ಗಂದ್ರೆ ತಿರ್ಗಾ ಮದುವೆ ಅಂತ ಕಾಣ ನಾರಾಯಣರಾಯ, ಆಮೇಲೆ ಬಾಕಳೆ ಬಂದಿಲ್ಲ ಬಾಕಳೆ, ಆಮೇಲೆ ಇನ್ನೂ ಭಾಳ ಬಂದಿದ್ದಾರೆ. ಒಂದು ಏನು ಸಪ್ಲದಾಗ ಅಂದ್ರೆ ಈ ರೀತಿ ಮಾಡೋದು ಭಾಳ ಯೋಗ್ಯ. ಅದ್ರ ಜೊತೆಗೆ ನನ್ನ ಕರ್ತವ್ಯ ಅಂದ್ರೆ ಮರಿಬೇಡ್ರಿ, ಬರೀ ತಿದ್ದದ ಅದ್ರ ಜೊತೆಗೆ ಭಾಳ ಹಿಂದುಳಿದ ತಾಲೂಕ. ಮೂಲಭೂತ ಸೌಕರ್ಯಗಳ ಕೊರತೆ ಅಂದ್ರೆ ಅತಿ ಹೆಚ್ಚು ಅಂದ್ರೆ ಇನ್ನು ಯಾವ್ದು ನಂಜುಂಡಪ್ಪ ವರದಿ ಒಳಗೆ ಲಿಸ್ಟ್ ಆಗೈತೆ. ಕುಷ್ಟಗಿ, ಯಲಬುರ್ಗ, ಆಮೇಲೆ ದೇವದುರ್ಗ ಅದಾವ. ಅದಕ್ಕೆ ಇವೆಲ್ಲ ನಿಮ್ಗೆ ನಾಲೆಜ್ನಾಗ ಇರಬೇಕು. ನೀವು ಅದ್ರಾಗ ಅದ್ರಿ, ಮತ್ತೆ ಅದ ಈಗ ಪತ್ರಿಕಾ ವರದಿಗಾರರಾಗ್ಯರಿ. ಇವು ಕಿತ್ತಿದ್ದಕ್ಕೆ ಶೈಕ್ಷಣಿಕವಾಗಿ ಯಲಬುರ್ಗಿ ಮುಂದಕ್ಕೆ ಹೋಗಕತ್ತೈತೆ. ಸ್ವಲ್ಪ ಪ್ರಜ್ಞೆ ಇರಲಿ. ಅದಕ್ಕೆ ನೀವು ಚಾಟಿ ಬೇಸ್ನೆ ಬೀಸ್ಬೇಕು. ಯಾರ ಬರಲಿ ಅಧಿಕಾರ, ನಾನೇ ಬರಲಿ, ದೊಡ್ಡ ಬರಲಿ, ಏನು ಬಯ್ಯಾಪುರ ಬರಲಿ, ಯಾರ ಬರಲಿ, ಶೈಕ್ಷಣಿಕವಾಗಿ ಎಷ್ಟು ಎಲ್ಲರಿಗೆ ಹೋಗ ಪರಿಸ್ಥಿತಿ ನಮಗೆ ಬಂದದ. ಇದನ್ನ ನೀವೇನು ಮಾಡ್ತಿರ್ತೀವಿ ಯಾಕೆ ತಿಳ್ಕೊಂಡು ಶೈಕ್ಷಣಿಕವಾಗಿ ಮೊದಲು ಅದು ಇನ್ನಷ್ಟು ಹೆಚ್ಚಿನ ಚಾಟಿ ಬೀಸ ಪ್ರಯತ್ನ ಮಾಡ್ಬೇಕಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಮಾಜಿ ಸಚಿವ ಅಮರೇಗೌಡ ಪಾಟೀಲ್ ಬಯ್ಯಾಪುರ್ ಅವರು ಮಾತನಾಡಿ, ವಸ್ತುನಿಷ್ಠ ವರದಿಗಳ ಮೂಲಕ ಪತ್ರಿಕಾ ಧರ್ಮ ಕಾಪಾಡಿಕೊಂಡು ಹೊರಟಿರುವ ಇಲ್ಲಿನ ಪತ್ರಕರ್ತರು ಸುದ್ದಿಗಳ ಜೊತೆಗೆ ಹೆಚ್ಚು ಹೆಚ್ಚು ಲೇಖನಗಳನ್ನು ಬರೆಯಿರಿ. ಸಾರ್ವಜನಿಕರನ್ನು ಹುರಿದುಂಬಿಸಿ ಅವರಿಂದ ಮಾಹಿತಿ ಪಡೆದು ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿಯುವಂತಹ ಲೇಖನಗಳು ಬರೆಯಿರಿ. ಇಡೀ ರಾಜ್ಯದಲ್ಲಿ ಪ್ರಾಥಮಿಕ ಶಿಕ್ಷಣ ಬಹಳಷ್ಟು ಕುಂಠಿತಗೊಂಡಿದೆ. ಮಕ್ಕಳಿಗೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಬಹಳ ಪ್ರಮುಖವಾಗಿದೆ. ಇದರಲ್ಲಿ ವಿದ್ಯಾರ್ಥಿಗಳು, ಪಾಲಕರು, ಶಿಕ್ಷಕರು ಮತ್ತು ಸರ್ಕಾರದ ಪಾತ್ರವೇನು ಎಂಬುದರ ಕುರಿತು ಲೇಖನಗಳು ಬರಬೇಕು. ಸಮಾಜ ಸುಧಾರಣೆ ಕುರಿತು ಎಲ್ಲರೂ ಮಾತನಾಡುತ್ತಾರೆ, ಆದರೆ ಪತ್ರಿಕೆಯವರು ಈ ನಿಟ್ಟಿನಲ್ಲಿ ಹೆಚ್ಚು ಒತ್ತು ಕೊಡಬೇಕು. ಸಮಾಜದಲ್ಲಿನ ಮೂಲಭೂತ ಸೌಕರ್ಯಗಳ ಕೊರತೆಗಳ ಬಗ್ಗೆ ವರದಿ ಮಾಡಿ ರಾಜಕಾರಣಿಗಳ ಕಣ್ತೆರೆಸುವ ಕಾರ್ಯ ಮಾಡಿ ಎಂದರು. ನೀವೇನು ಈಗ ನಮ್ಮ ತಾಲೂಕಿನ ಪತ್ರಿಕಾ ಪ್ರತಿನಿಧಿಗಳು ಕೆಲಸ ನಿರ್ವಹಿಸ್ತಾ ಇದ್ದೀರಿ, ಇದು ಒಂದು ಒಳ್ಳೆ ಮಾರ್ಗದಲ್ಲಿ ಹೋಗ್ತಾ ಇದ್ದೀರಿ ಅಂತ ನಾವು ಅಂತೀವಿ. ಆದರೆ ಇದಕ್ಕಿಂತಲೂ ಹೆಚ್ಚು ಅರ್ಥಪೂರ್ಣವಾದಂಥ ಲೇಖನಗಳು ಬರಬೇಕು. ಬರೀ ಸುದ್ದಿ ಮಾಡೋದ್ರಿಂದ ಇಲ್ಲ, ಈ ಸಮಾಜದಲ್ಲಿರ್ತಕ್ಕಂಥ ಅಂಕು ಡೊಂಕುಗಳನ್ನು ತಿರ್ತಕ್ಕಂಥ. ಯಾಕೆಂದರೆ ನಾನು 1-2-3 ಸರಿ
ನಾರಾಯಣರಾವ್ ಅವ್ರಿಗೆ ಫೋನ್ ಮಾಡಿ, ಏನು ಸರ್ ನೀವೆಲ್ಲ ಹಿಂಗಾಗಿರಿ, ಒಟ್ಟ ಲೇಖನಗಳು ಬರೋವಲ್ವಲ್ಲ ಅಂತ. ಈಗ ಶಿಕ್ಷಣದ ಬಗ್ಗೆ ಹಿರಿಯರು ಹೇಳಿದ್ರು. ಶಿಕ್ಷಣ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ, ಸರ್ಕಾರ ಯಾವುದೇ ಇರ್ಬೋದು, ಇವತ್ತು ಆ ಸರ್ಕಾರದ ವೈಫಲ್ಯಗಳನ್ನು ಎತ್ತಿಡಿತಕ್ಕಂಥ ರೀತಿಯಲ್ಲಿ ಸಾರ್ವಜನಿಕರಿಗೆ ಹುರಿದುಂಬಿಸಿ ಅವರಿಂದ ತೆಗೆದುಕೊಂಡು ನೀವು ಅದನ್ನು ಪ್ರಚಾರ ಪಡಿಸ್ತಕ್ಕಂಥದ್ದಾಗಬೇಕು. ಇವತ್ತು ಪ್ರಾಥಮಿಕ ಶಿಕ್ಷಣ ಬಹಳಷ್ಟು ಕುಂಠಿತಗೊಂಡಿದ್ದಾರೆ ಇಡೀ ರಾಜ್ಯದಲ್ಲಿ. ಇವತ್ತು ನಾವು ಒಂದು ಒಳ್ಳೆ ಬಿಲ್ಡಿಂಗ್ ಕಟ್ಟಬೇಕಂತ ಹೋಗಿ ಬೇಸ್ಮೆಂಟೇ ಇಲ್ಲ ಅಂದ್ರೆ ಮತ್ತೆ ಏನು ಕೆಲಸ ಮಾಡ್ತೀವಿ ನಾವು? ಅದಕ್ಕೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಸಮಾಜ ಸುಧಾರಣೆ ಮಾಡ್ಬೇಕನ್ನೋದು ಎಲ್ಲರಿಗೆ ಅಪೇಕ್ಷೆ ಇರ್ತದೆ, ಆದರೆ ಅದಕ್ಕೆ ಒತ್ತು ಕೊಡ್ತಕ್ಕಂಥ ರೀತಿಯಲ್ಲಿ ಯಾರೂ ಇಲ್ಲ. ಅದಕ್ಕೆ ಪತ್ರಿಕೆಯವರೇ ಇದಕ್ಕೆ ಒತ್ತು ಕೊಡಬೇಕು ಅಂತೇಳಿ ನಾರಾಯಣರಾವ್ ಅವ್ರಿಗೆ ಒಂದು ಮಾತನ್ನು ಹೇಳಿದ್ದೆ. ಅವ್ರೇನು ಮತ್ತೆ ಇವ್ರಿಗೆ ಹೇಳಿದ್ರು ಏನೋ ಗೊತ್ತಿಲ್ಲ, ಸಂಪಾದಕರಿಗೆ ಒಂದು ವಾರದಾಗ ಅದ್ರ ಬಗ್ಗೆ ಒಂದು ಲೇಖನ ಕೂಡ ಬಂತು. ನಾನು ಅದನ್ನು ಓದಿದೆ, ಅವ್ರಿಗೇನು ನಾನು ಮಾತನಾಡಿದ್ದೆ ಅದೇ ರೀತಿ ಎಲ್ಲ ವಿಷಯಗಳಲ್ಲಿ ಕೂಡ. ಇವತ್ತು ನೋಡಿ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಇವತ್ತು ಕುಡಿಯುವ ನೀರು ಎಲ್ಲರಿಗೂ ಒಳ್ಳೆಯದು ಸಿಗಲಿ ಅಂತೇಳಿ ಜಲಜೀವನ ಮಿಷನ್ ಅಂತೇಳಿ ಇವತ್ತು ರಾಷ್ಟ್ರೀಯ ಕಾರ್ಯಕ್ರಮ ಮಾಡಿದರು. ಅದು ಭಾಳಷ್ಟು ಕಡೆ ಫೇಲ್ಯೂರ್ ಆಗಿರ್ತಕ್ಕಂಥದ್ದು. ಅದನ್ನು ನೀವು ಪ್ರತಿ ತಿಂಗಳಿಗೆ ಒಂದ್ಸರಿ ಒಂದೊಂದು ಪೇಪರ್ನವ್ರು ಬರೀಬೇಕಾದ ಇಂಥ ವಿಷಯ ಏನೇ ಇರಲಿ ಅದು. ಮತ್ತು ಸಮಾಜದ ಡೊಂಕ ತಿದ್ದಬೇಕಂದ್ರೆ ನಾನಿರ್ಬೋದು, ದೊಡ್ಡಗಳಿರ್ಬೋದು, ವಕೀಲರಿರ್ಬೋದು, ಯಾರೇ ಇರ್ಬೋದು, ನಮ್ಮ ಕರ್ತವ್ಯವನ್ನು ನೆನಪಿಸಿದಾಗ ಮಾತ್ರ ನಮಗೆ ನೆನಪಾಗುತ್ತೆ ಹೊರತು ನಾವು ಮುಂದೋಡಿ ಹೊಂಟಿರ್ತೀವಿ. ಹಂಗ ನಮ್ಮ ಕಾರ್ಯಕರ್ತರು ನಮಗೊಂದು ಬಟ್ಟೆ ಕಟ್ಟಿಬಿಟ್ಟಿರ್ತಾರೆ ಅಣಿಗೆ, ಅದು ಕಣ್ಣಿಗೆ, ಅದು ಹಂಗೆ ಹೋಗ್ಬಿಡ್ತೀವಿ ನಾವು. ನೀವು ಅದನ್ನು ಹಿಡಿದು ನಿಲ್ಲಿಸ್ತಕ್ಕಂಥ ಬಹುದೊಡ್ಡ ಜವಾಬ್ದಾರಿ. ವಕೀಲರು ಹೇಳಿದ್ರಿ, ಈಗ 4 ಅಂಗಗಳ ಅಂತೇಳಿ 3 ಇರೋದು ಅಂಗ 3ಕ್ಕಿಂತಲೂ ಮಿಗಿಲಾದಂಥ ಪತ್ರಿಕಾ ರಂಗ ನಿಮ್ಮದು ಅನ್ನುವ ಮಾತನ್ನು ನಮ್ಮ ವಕೀಲರು ನಿಮ್ಗೆ ಹೇಳಿದ್ರು. ಅಂದರೆ ಇವತ್ತು ಯಾವುದೇ ಆಸೆ ಆಮಿಷ ಇಲ್ಲದೆ ಇದ್ದದ್ದನ್ನು ಇದ್ದಂಗೆ ಬರೀರಿ. ನಾವು ಅವ್ರ ಮುಖಸ್ತುತಿ ಮಾಡಿ ಬರೀರಿ, ಇವ್ರದ್ದು ಚೊಲತ್ನಾಗ ಬರೀರಿ ಅಂತೇಳಿ ನಾವು ಯಾರು ಕೇಳೋರಲ್ಲ, ಮತ್ತು ಕೇಳಿದ್ರೆ ಬರೀಲೂಬಾರದು. ಅಂತ ಒಂದು ಹಿನ್ನೆಲೆಯಲ್ಲಿ ನೇರ ನಿಷ್ಠುರವಾಗಿ ಕೆಲವು ಪತ್ರಿಕೆಯವರು ಮಾಡ್ತಕ್ಕಂಥದ್ದು, ಮತ್ತೆ ಪೂರಾ ಓರಾಗಿನೂ ಮಾಡೋದು ಬೇಡ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹಿರಿಯ ಪತ್ರಕರ್ತ ಶರಣಪ್ಪ ಬಾಚಲಾಪುರ್, ಮತ್ತೊಬ್ಬ ಹಿರಿಯ ಪತ್ರಕರ್ತ ನಾರಾಯಣರಾವ್ ಕುಲಕರ್ಣಿ ಮತ್ತು ಕರಿಬಸವ ಶಿವಾಚಾರ್ಯ ಸ್ವಾಮೀಜಿ, ಕಾಡಾ ಅಧ್ಯಕ್ಷ ಹಸನ್ ಸಾಬ್ ದೊಡ್ಡಿಹಾಳ್, ನಿವೃತ್ತ DDPI DB ಗಡೇದ್, ನಿವೃತ್ತ ಬ್ಯಾಂಕ್ ಅಧಿಕಾರಿ M ದೇವಪ್ಪ, ಪ್ರಗತಿಪರ ಕೃಷಿಕ ಡಾಕ್ಟರ್ ದೇವೇಂದ್ರಪ್ಪ ಬೋಟಿಗೆ ಇನ್ನಿತರರು ಹಾಗೂ ಮಂಜುನಾಥ್ ಮಹಲಿಂಗಪುರ್ ಅವರನ್ನು ಅಭಿನಂದಿಸಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಇದೇ ವೇಳೆ ರಾಜಕಾರಣಿಗಳು, ಸಂಘ ಸಂಸ್ಥೆಗಳ ಪ್ರಮುಖರು, ವರ್ತಕರು, ಪತ್ರಕರ್ತರು ಮಂಜುನಾಥ್ ಮಹಲಿಂಗಪುರ್ ಅವರನ್ನು ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಇಒ ಪಂಪಾಪತಿ ಹಿರೇಮಠ, ಉಪ ತಹಶೀಲ್ದಾರ್ ರಜನಿಕಾಂತ್ ಕೆಂಗಾರಿ, BO ಉಮಾದೇವಿ B ಬಸಾಪುರ್, ನಿವೃತ್ತ ನೌಕರ MM ಮಹಲಿಂಗಪುರ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು, ಮುಖಂಡರು, ವರ್ತಕರು, ಸಂಘ ಸಂಸ್ಥೆಗಳ ಪ್ರಮುಖರು, ಕುಷ್ಟಗಿ ಮೀಡಿಯಾ ಕ್ಲಬ್ ಸದಸ್ಯರಾದ ಶ್ರೀಕಾಂತ್ ಸರಗಣಾಚಾರಿ, ಮಲ್ಲಿಕಾರ್ಜುನ್ ಮೆದಿಕೇರಿ, ಕಳಕನಗೌಡ ಗೌಡರ್, ತಿರುಪತಿ ಎಲಿಗಾರ್, ಸಂಗಮೇಶ್ ಮುಷಿಗೇರಿ ಇನ್ನಿತರರು ಪಾಲ್ಗೊಂಡಿದ್ದರು. ಪತ್ರಕರ್ತ ವಿಶ್ವನಾಥ್ ಹಿರೇಮಠ ಅವರು ಕಾರ್ಯಕ್ರಮ ನಿರೂಪಿಸಿದರು. ಹಿರಿಯ ಪತ್ರಕರ್ತ ಮುಖೇಶ್ ನಿಲಗಲ್ ಅವರು ವಂದಿಸಿದರು. ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಮಂಜುನಾಥ್ ಸ್ವಾಮಿ ಎಲ್ಲರಿಗೂ